ನಮಸ್ಕಾರ ಆತ್ಮೀಯರೇ, ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಏನಂತ ಹೇಳಿದ್ರೆ ನಿನ್ನೆ ನಾನು ಪೆನ್ಷನ್ UPF ಖಾತೆಯಲ್ಲಿ ಫಾರಂ 31 ವಿಡ್ರಾಲ್ ಮಾಡೋದು ಹೇಗೆ ಅಂತೇಳಿ ವಿಡಿಯೋ ಮಾಡಿದ್ದೆ. ಸೊ ನಮ್ಮ ಆತ್ಮೀಯರು ತುಂಬ ಜನ ಕಾಲ್ ಮಾಡಿ ಕೇಳಿದ್ರು. ಅದರಲ್ಲಿ ಫಾರಂ 10C ಅಂತ ಇರುತ್ತೆ, ಹಾಗೆ ಫಾರಂ 19 ಅಂತೇಳಿ ಇರುತ್ತೆ, ಫಾರಂ 19. ಇದರ ಸಂಬಂಧಿಸಿ ಇದಕ್ಕೆ ರಿಲೇಟೆಡ್ ಆಗಿ ಇದರ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಕೇಳಿದ್ರು. ಸೊ ಅದಕ್ಕಾಗಿ ಅವರ ಬೇಡಿಕೆಯಂತೆ ಇವತ್ತಿನ ದಿವಸ ಫಾರಂ 10C ಮತ್ತು ಫಾರಂ 19 ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಯಾರೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಾ, ಎಲ್ರಿಗೂ ಉಪಯೋಗ ಆಗುತ್ತೆ. ನಿಮ್ಮ ಸ್ನೇಹಿತರು ಯಾರಾದರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ತಲುಪಲಿ. ಸೊ ವಿಷಯಕ್ಕೆ ಬರೋಣ. ಏನಂತ ಹೇಳಿದ್ರೆ, EPF ಖಾತೆಯಲ್ಲಿ ಫಾರಂ 10C ಏನಿದರ ಅರ್ಥ, ಇದು ಯಾವುದಕ್ಕೆ ಬಳಕೆ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅವನ ಸಂಬಳದ 12%, 12% ಅವನ ಸಂಬಳದಲ್ಲಿ ಕಟ್ಟಾಗಿ PF ಖಾತೆಗೆ ಹೋಗುತ್ತೆ. ಹಾಗೆ ಕಂಪ್ನಿಯಿಂದ ಕೂಡ ಬರುತ್ತೆ, ಮತ್ತೆ ಕೇಂದ್ರ ಸರ್ಕಾರದಿಂದ ಪೆನ್ಷನ್ ಕಾಂಟ್ರಿಬ್ಯೂಷನ್ ಕೂಡ ಬರುತ್ತೆ. ಸೊ ಇದು ಯಾವ ರೀತಿ ಕ್ಲೈಮ್ ಮಾಡೋದು, ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ. ಫಾರಂ 31 ಯಾರು ವಿಡ್ರಾಲ್ ಮಾಡಬೇಕು, ಹೇಗೆ ಮಾಡ್ಬೋದು, ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅಂತೇಳಿ. ಫಾರಂ 31 ಎಂಪ್ಲಾಯಿಯನ ಸಂಬಳದಲ್ಲಿ ಕಟ್ಟಾದಂಥ ಎಂಪ್ಲಾಯ್ ಶೇರನ್ನು ಮಾತ್ರ ವಿಡ್ರಾಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಫಾರಂ 10C ಪೆನ್ಷನ್ ಕಾಂಟ್ರಿಬ್ಯೂಷನ್ ಸ್ಕೀಮಲ್ಲಿ ಇರುವಂಥ ಮೊತ್ತವನ್ನು ತೆಗಿಲಿಕ್ಕೆ ಅದು ಫಾರಂ 10C ಬಳಕೆಯಾಗುತ್ತೆ. ಅದು ಹೇಗೆ ತೆಗಿಬೋದು, ಎಷ್ಟು ತೆಗಿಬೋದು ಅಂತ ಹೇಳಿದ್ರೆ, ಅದಕ್ಕೆ ಆದಂಥ ನಿಯಮಗಳಿದೆ. ಫಾರಂ 10C ಅಪ್ಲೈ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿ ಕನಿಷ್ಠ 10 ವರ್ಷದ ಒಳಗೆ ಕೆಲಸ ಮಾಡಿರಬೇಕು. 10 ವರ್ಷದ ಒಳಗೆ ರಾಜೀನಾಮೆ ಕೊಟ್ಟಿದ್ರೆ ಮಾತ್ರ ತೆಗಿಲಿಕ್ಕಾಗುತ್ತೆ. 10 ವರ್ಷ ಮೇಲ್ಪಟ್ಟು ಅವನು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದ, EPF ಟ್ರಾನ್ಸಾಕ್ಷನ್ ನಡೀತಿದೆ ಅಂತ ಹೇಳಿದ್ರೆ, ಅವನು ನೆಕ್ಸ್ಟು 60 ವರ್ಷದ ತನಕ ಪೆನ್ಷನ್ ಅಮೌಂಟನ್ನು ಫಾರಂ 10C ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಒಂದು ವೇಳೆ 58 ವರ್ಷ ಒಳಗಡೆನೆ ಅವನು ಕೆಲಸ ರಿಸೈನ್ ಮಾಡಿ ನಿವೃತ್ತಿ ಆದ ಅಂತ ಹೇಳಿದ್ರೆ, ಅಲ್ಲಿಗೆ ಅವನು ಆ ಪೆನ್ಷನ್ ಫಾರಂ 10C ಪೂರ್ಣ ಮೊತ್ತವನ್ನು ತೆಗೆದುಕೊಳ್ಬೋದು. ಅದಕ್ಕೂ ಮುಂಚೆ 60 ವರ್ಷ ಅವನು ಕಂಟಿನ್ಯೂ ಮಾಡ್ದಂದ್ರೆ ಅವನು ಪೂರ್ತಿ ಹಣ ತೆಗಿಲಿಕ್ಕೆ ಆಗೋದಿಲ್ಲ. ಅವನು ಪೆನ್ಷನ್ ರೂಪದಲ್ಲೇ ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ಅವನ ಮೊತ್ತವನ್ನು ಪಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಫಾರಂ 19 ಯಾವಾಗ ನಾವು ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವನು PF ಕೂಡ ಕಟ್ಟಾಗುತ್ತೆ, ಕಂಪ್ನಿ PF ಕೂಡ ಬರ್ತಾ ಇರುತ್ತೆ. ಸೊ ಅವನು ಯಾವುದೋ ರೀಸನ್ಗಾಗಿ ಆ ಕಂಪ್ನಿಯಿಂದ ಕೆಲಸ ಬಿಟ್ಟು ನೆಕ್ಸ್ಟ್ ಯಾವುದೋ ಕಂಪ್ನಿಗೆ ಜಾಯಿನ್ ಆಗ್ದಲೇ ಇದ್ದಾಗ ಅವನ PF ಖಾತೆಯಲ್ಲಿ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸೊ ಅವಾಗ ಅವನು ನಾನು ಇನ್ಯಾವುದು ಕಂಪ್ನಿಗೆ ಸೇರ್ಕೊಳ್ಳೋದಿಲ್ಲ, ನನಗೆ PF ಬೇಕು ಅಂತ ಹೇಳಿದ್ರೆ, ಅವನ ಅಂದರೆ ಎಂಪ್ಲಾಯ್ ಆಗಿದ್ದಾಗ ಅವನ ಸಂಬಳದಲ್ಲಿ ಕಟ್ಟಾದಂಥ ಮೊತ್ತ ಮತ್ತೆ ಕಂಪನಿಯಿಂದ ಬರ್ತಿದ್ದಂಥ ಮೊತ್ತವನ್ನು ಅವನು ಫಾರಂ 19 ವಿಡ್ರಾಲ್ ಮಾಡಬೇಕಾಗುತ್ತೆ. ಇದಕ್ಕೇನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಒಂದು ಕಂಪ್ನಿಯಲ್ಲಿ ಅವನು ಕೆಲಸ ಮಾಡಿ ರಾಜೀನಾಮೆ ಕೊಟ್ಟು 2 ತಿಂಗಳು ಕಂಪ್ಲೀಟ್ ಆಗಬೇಕು. ಆ 2 ತಿಂಗಳಲ್ಲಿ ಆ ಕಂಪನಿ ಇವನು ನಮ್ಮಲ್ಲಿ ರಿಸೈನ್ ಮಾಡಿದ್ದಾನೆ ಇಂಥ ಕಾರಣಕ್ಕೆ ಅಂತೇಳಿ ಎಕ್ಸಿಟ್ ಡೇಟನ್ನು, ಜಾಯಿನ್ ಡೇಟ್ ಅಂಡ್ ಮತ್ತೆ ಎಕ್ಸಿಟ್ ಡೇಟನ್ನು ಮೆನ್ಷನ್ ಮಾಡ್ತಾರೆ. ಜಾಯಿನ್ ಡೇಟ್ ಮುಂಚೆನೆ ಅವ್ರು ಜಾಯಿನ್ ಆದ ಕೂಡಲೇ ಎಂಟ್ರಿ ಆಗಿರುತ್ತೆ. ಎಕ್ಸಿಟ್ ಡೇಟನ್ನು 2 ತಿಂಗಳು ನಂತರ, ಅವ್ನು ರಿಸೈನ್ ಮಾಡಿ 2 ತಿಂಗಳ ನಂತರ ಎಕ್ಸಿಟ್ ಡೇಟನ್ನು ಅಪ್ಡೇಟ್ ಮಾಡ್ತಾರೆ. ಆ ಒಂದು ಎಕ್ಸಿಟ್ ಡೇಟ್ ಅಪ್ಡೇಟ್ ಆದ ನಂತರವೇ ಅವನು ಫಾರಂ 19 ಅಪ್ಲೈ ಮಾಡಿ ತನ್ನ ಶೇರನ್ನು ಹಾಗೂ ಕಂಪ್ನಿ ಶೇರನ್ನು ವಿಡ್ರಾಲ್ ಮಾಡ್ಬೋದು.
ಆದರೆ ಪೆನ್ಷನ್ಸ್ ಫಂಡ್ನಲ್ಲಿರುವಂತಹ ಮೊತ್ತವನ್ನು ತೆಗಿಲಿಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ಫಾರಂ 10C ಮತ್ತು 19 ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಪೆನ್ಷನ್ ಎಷ್ಟು ಪರ್ಸೆಂಟೇಜ್ ಕಟ್ ಆಗುತ್ತೆ, ಕಂಪ್ನಿಯಿಂದ ನಾವು ಕೆಲಸ ಮಾಡುವ ಕಂಪ್ನಿಯಿಂದ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ, ಗೋರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ವಿತ್ ಲೆಕ್ಕಾಚಾರದ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. ಅಲ್ಲಿವರೆಗೂ ನನ್ನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ. ನಿಮ್ಮ ಸಪೋರ್ಟೇ ನಮಗೆ ಒಂದು ಪ್ರೇರಣೆ. ನಿಮ್ಗೇನೆ ಗೊಂದಲಗಳಿದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಗೊಂದಲಗಳನ್ನು ಪರಿಹರಿಸುವ ಕೆಲಸವನ್ನು ನಾನು ಮಾಡ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.